ಸ್ನೇಹಿತರೆ, 6ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 6ನೇ ತರಗತಿಯ ಕುತೂಹಲ ವಿಜ್ಞಾನದ ಘಟಕವಾದಂತಹ ಜೀವಿಗಳು, ಅವುಗಳ ಗುಣಲಕ್ಷಣಗಳ ಅನ್ವೇಷಣೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. 6ನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳ ವೀಕ್ಷಣೆ ಮಾಡಬೇಕಾದರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ಜೀವಿಗಳು, ಅವುಗಳ ಗುಣಗಳ ಅನ್ವೇಷಣೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರದಲ್ಲಿನ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ. ಸಸ್ಯ ಮತ್ತು ಪ್ರಾಣಿಗಳ ಜೀವನ ಚಕ್ರದಲ್ಲಿರ್ತಕ್ಕಂಥ ಹೋಲಿಕೆಗಳಂದಾಗ ಮೊದಲನೇ ಹೋಲಿಕೆ ಸಸ್ಯ ಮತ್ತು ಪ್ರಾಣಿಗಳ ಜನನ ಮತ್ತು ಬೆಳವಣಿಗೆ. ಎರಡೂ ಸಂದರ್ಭಗಳಲ್ಲಿ ಜೀವನ ಚಕ್ರ ಒಂದು ಜೀವಿಯ ಜನನದೊಂದಿಗೆ ಪ್ರಾರಂಭ ಆಗ್ತದ ಮತ್ತು ಅದು ಬೆಳೀತದ. ಅಥವಾ ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಇರ್ಬೋದು. ಎರಡನೇ ಹೋಲಿಕೆ ಪ್ರಜನನ ಕ್ರಿಯೆ. ಸಸ್ಯಗಳು ಮತ್ತು ಪ್ರಾಣಿಗಳೆರಡೂ ತಮ್ಮ ಪ್ರಜಾತಿಯನ್ನ ಮುಂದುವರಿಸಲು ಪುನರುತ್ಪಾದನೆ ಮಾಡುವ ಸಾಮರ್ಥ್ಯವನ್ನ ಹೊಂದಿರುತ್ತವೆ. ಮೂರನೇದು ಸಸ್ಯ ಮತ್ತು ಪ್ರಾಣಿಗಳ ಚಲನೆಯನ್ನ ಪ್ರದರ್ಶನ ಮಾಡ್ತಾವೆ. ಸಸ್ಯಗಳು ಸಹ ಚಲನೆ ಪ್ರದರ್ಶನ ಮಾಡ್ತಾವು, ಪ್ರಾಣಿಗಳು ಸಹ ಚಲನೆಯನ್ನ ಪ್ರದರ್ಶನ ಮಾಡ್ತಾವು. ಸಸ್ಯಗಳು ಮತ್ತು ಪ್ರಾಣಿಗಳು ಉಸಿರಾಟ, ವಿಸರ್ಜನೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಈ ಗುಣವನ್ನ ವ್ಯಕ್ತಪಡಿಸುತ್ತವೆ. ಇಷ್ಟು ಸಸ್ಯ ಮತ್ತು ಪ್ರಾಣಿಗಳಿರ್ತಕ್ಕಂಥ ಜೀವನ ಚಕ್ರದಲ್ಲಿರ್ತಕ್ಕಂಥ ಹೋಲಿಕೆಗಳು. ಇನ್ನು ಅವುಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ, ಸಸ್ಯ ಮತ್ತು ಪ್ರಾಣಿಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ. ಮೊದಲು ಚಲನೆಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ವ್ಯತ್ಯಾಸ. ಸಸ್ಯಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲನೆಯನ್ನು ವ್ಯಕ್ತಪಡಿಸಲ್ಲ. ಅದರ ಪ್ರಾಣಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸ್ತಾವು. ಬೆಳವಣಿಗೆ ಸಂಬಂಧಿಸಿದಂತೆ ಸಸ್ಯಗಳು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಬೇರುಗಳಿಂದ ಹೀರಿಕೊಂಡು ಬೆಳೆಯುತ್ತವೆ. ಆದರೆ ಪ್ರಾಣಿಗಳು ಬೆಳವಣಿಗೆ ಸಂಬಂಧಿಸಿದಂತೆ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಆಹಾರವನ್ನ ಪಡೆಯುತ್ತವೆ. ಮೂರನೇ ಗುಣಲಕ್ಷಣ ಉಸಿರಾಟ. ಉಸಿರಾಟಕ್ಕೆ ಸಂಬಂಧಿಸಿದಂತೆ ಸಸ್ಯಗಳು ಪತ್ರರಂಧ್ರಗಳ ಮೂಲಕ ಉಸಿರಾಟವನ್ನ ಮಾಡ್ತಾವು. ಅದರ ಪ್ರಾಣಿಗಳು ಉಸಿರಾಟಕ್ಕೆ ಸಂಬಂಧಿಸಿದಂತೆ ಉಸಿರಾಟದ ಅಂಗದ ಮೂಲಕ ಉಸಿರಾಟವನ್ನ ಮಾಡ್ತಾವು. ಇನ್ನು ಸಸ್ಯಗಳ ನಾಲ್ಕನೆಯ ವ್ಯತ್ಯಾಸ, ಸಸ್ಯ ಮತ್ತು ಪ್ರಾಣಿಗೆ ಸಂಬಂಧಿಸಿದಂತೆ ವಿಸರ್ಜನೆ. ಸಸ್ಯಗಳು ನೀರು ಮತ್ತು ಲವಣಗಳನ್ನ ಎಲೆಗಳ ಮೂಲಕ ಹೊರಹಾಕುತ್ತವೆ. ಪ್ರಾಣಿಗಳು ವಿಸರ್ಜನಾಂಗದ ಮೂಲಕ ತ್ಯಾಜ್ಯವನ್ನು ಹೊರಹಾಕುತ್ತವೆ. ಇನ್ನು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಸಸ್ಯಗಳು ಸೂರ್ಯನ ಬೆಳಕು, ನೀರು, ಪೋಷಕಾಂಶಗಳಿಂದ ಮುಂತಾದವುಗಳಿಂದ ಮೂಲಕ ಪ್ರತಿಕ್ರಿಯೆಯನ್ನು ಮಾಡ್ತಾವು. ಪ್ರಾಣಿಗಳು ಪರಾವರ್ತಿತ ಕ್ರಿಯೆಯ ಮೂಲಕ ಪ್ರತಿಕ್ರಿಯೆಯನ್ನ ಮಾಡ್ತಾವು. ಎರಡನೇ ಪ್ರಶ್ನೆ, ಮುಂದಿನ ಪುಟದಲ್ಲಿರ್ತಕ್ಕಂಥ ಕೋಷ್ಟಕವು ಕೆಲವು ಅಂಕಿಅಂಶಗಳನ್ನ ತೋರಿಸ್ತಾವು. ಅವುಗಳ ಅಧ್ಯಯನ ಮಾಡಿ ಮತ್ತು ಎರಡನೇ ಮತ್ತು ಮೂರನೇ ಕಂಬಸ್ಥಾನದಲ್ಲಿ ನೀಡಲಾದ ಪರಿಸ್ಥಿತಿಗಳೇ ಸೂಕ್ತವಾದ ಉದಾಹರಣೆ ಕಂಡುಕೊಳ್ಳಲು ಪ್ರಯತ್ನಿಸಿ. ಕೆಳಗೆ ನೀಡಲಾದ ಯಾವುದು ಪರಿಸ್ಥಿತಿಗಳಿಗೆ ಉದಾಹರಣೆ ನೀಡಲು ಸಾಧ್ಯವಿಲ್ಲವೆಂದಾದರೆ ಕಾರಣವನ್ನ ನೀಡಿ ಅಂತ ಪ್ರಶ್ನೆ ಇದೆ. ಬೆಳೆಯುವುದಿಲ್ಲ, ಉಸಿರಾಡುವುದಿಲ್ಲ. ಯಾವ್ದು ಬೆಳೆಯಲ್ಲ, ಉಸಿರಾಡುವುದಿಲ್ಲ, ಅದು ಜೀವಿ ಅಲ್ಲ, ಅದು ಸಾಧ್ಯವಿಲ್ಲ, ಅದರಿಂದ ನಿರ್ಜೀವಿ ಅಂತ ಕರೆಯಲಾಗ್ತದೆ. ಇನ್ನು ಬೆಳೆಯುವುದಿಲ್ಲ, ಉಸಿರಾಡುತ್ತದೆ, ಇದು ಸಾಧ್ಯವಿಲ್ಲ, ಯಾಕಂದ್ರೆ ಅದು ನಿರ್ಜೀವಿ ಆಗಿರ್ತದೆ. ಇನ್ನು ಬೆಳೀತದ, ಅದ್ರ ಉಸಿರಾಡುವುದಿಲ್ಲತದ, ಇದು ಸಾಧ್ಯವಿಲ್ಲ, ಅದು ನಿರ್ಜೀವಿ ಅನಿಸ್ಕೋತದ. ಇನ್ನು ಬೆಳವಣಿಗೆಯನ್ನು ವ್ಯಕ್ತಪಡಿಸ್ತದ, ಉಸಿರಾಟವನ್ನು ವ್ಯಕ್ತಪಡಿಸ್ತದ ಅಂದ್ರಾಗ ಸಸ್ಯ ಮತ್ತು ಪ್ರಾಣಿಗಳನ್ನು ಉದಾಹರಣೆ ಕೊಡಬಹುದು.
ಅದು ಜೀವಂತವಾಗಿರ್ತಕ್ಕಂಥ ಜೀವಿ ಅಂತ ಹೇಳ್ಬೋದು. ಮೂರನೇ ಪ್ರಶ್ನೆ, ಬೀಜ ಮೊಳೆಯಲು ವಿಭಿನ್ನ ಪರಿಸ್ಥಿತಿಗಳು ಬೇಕಾಗುತ್ತವೆ ಎಂದು ನೀವು ಕಲಿತಿದ್ದೀರಿ. ಧಾನ್ಯಗಳು ಮತ್ತು ಬೇಳೆಕಾಳುಗಳ ಸೂಕ್ತ ಸಂಗ್ರಹಣೆಗಾಗಿ ನಾವು ಈ ಜ್ಞಾನವನ್ನು ಹೇಗೆ ಬಳಸಬಹುದು? ಬೀಜಗಳ ಮೊಳೆಯುವಿಕೆಯು ನೀರು, ಗಾಳಿ ಮತ್ತು ಸೂಕ್ತ ಬೆಳಕು ಅವಲಂಬಿಸಿರುವುದರಿಂದ ಇವುಗಳಿಂದ ದೂರ ಇಡಲು ಸೂಕ್ತ ಸಂಗ್ರಾಹಕ ಬಳಸಿ ಇಡಬೇಕಾಗ್ತದ. 4ನೇ ಪ್ರಶ್ನೆ, ಗುದಮೊಟ್ಟೆಗಳಲ್ಲಿ ಬಾಲವಿದೆ ಎಂದು ನೀವು ಕಲಿತಿದ್ರಿ, ಆದರೆ ಅದು ಕಪ್ಪೆಯಾಗಿ ಬೆಳೆದಂತೆ ಕಣ್ಮರೆಯಾಗುತ್ತದೆ. ಗುದಮೊಟ್ಟೆಗಳ ಹಂತದಲ್ಲಿ ಬಾಲವನ್ನು ಹೊಂದುವ ಪ್ರಯೋಜನವೇನು? ಗುದಮೊಟ್ಟೆಗಳು ನೀರಿನಲ್ಲಿ ವಾಸಿಸುತ್ತವೆ. ಅವುಗಳ ಉದ್ದನೆಯ ಬಾಲವು ಮೀನಿನ ಬಾಲದಂತೆ ಕೆಲಸ ಮಾಡಿ ಅವುಗಳನ್ನು ನೀರಿನಲ್ಲಿ ಈಜಲು ಸಹಾಯವನ್ನು ಮಾಡ್ತದೆ. ಇದು ಅವುಗಳಿಗೆ ಆಹಾರ ಹುಡುಕಲು, ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಾಗವಾಗಿ ಚಲಿಸಲು ಸಹಾಯವನ್ನ ಮಾಡ್ತದೆ. ಮರದ ದಿಮ್ಮಿ ಚಲಿಸಲು ಸಾಧ್ಯವಿಲ್ಲದ ಕಾರಣ ಅದು ನಿರ್ಜೀವವಾಗಿದೆ ಎಂದು ಚರಣ್ ಹೇಳುತ್ತಾನೆ. ಮರಗಳಿಂದ ದಿಮ್ಮಿ ಪಡೆಯುವುದರಿಂದ ಅದು ಜೀವಂತವಾಗಿದೆ ಎಂದು ಚಾರು ತಿರುಗಿ ಹೇಳುತ್ತಾಳೆ. ಚರಣ್ ಮತ್ತು ಚಾರು ನೀಡಿದ ಈ ಎರಡು ಹೇಳಿಕೆಗಳ ಪರವಾಗಿ ಮತ್ತು ವಿರುದ್ಧವಾಗಿ ನಿಮ್ಮ ವಾದವನ್ನ ಮಂಡಿಸಿ. ಚಾರು ಮರದ ದಿಮ್ಮಿಯ ಮೂಲವನ್ನ ಗಮನಿಸಿದ್ದಾಳೆ. ಮರಗಳು ಖಂಡಿತವಾಗಿಯೂ ಜೀವಂತವಾಗಿವೆ. ಅವು ಬೆಳೆಯುತ್ತವೆ, ಉಸಿರಾಡುತ್ತವೆ, ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಪರಿಸರಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನ ಮಾಡ್ತಾವು. ಆದರೆ ಮರವನ್ನ ಕತ್ತರಿಸಿ ದಿಮ್ಮಿ ಮಾಡಿದ ನಂತರ ಅದು ಜೀವನದ ಪ್ರಕ್ರಿಯೆಯನ್ನು ನಿಲ್ಲಿಸ್ತದೆ. ಆದ್ದರಿಂದ ದಿಮ್ಮಿಯು ಜೀವಂತ ಮೂಲದಿಂದ ಬಂದಿದೆ ಎಂದು ಸತ್ಯವಾದರೂ ದಿಮ್ಮಿ ಸ್ವತಃ ಜೀವಂತವಲ್ಲ. ಆರನೇ ಪ್ರಶ್ನೆ, ಸೊಳ್ಳೆ ಮತ್ತು ಕಪ್ಪೆಯ ಜೀವನ ಚಕ್ರದಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನ ತಿಳಿಸಿ. ಹೋಲಿಕೆಗಳು: ಎರಡು ಜೀವಿಗಳು ಹಂತ ಹಂತವಾಗಿ ಬೆಳವಣಿಗೆ ಹೊಂದುತ್ತವೆ. ಎರಡು ಜೀವಿಗಳ ಜೀವನ ಚಕ್ರ ಆರಂಭಿಕ ಹಂತ ನೀರಿನಲ್ಲಿ ಜರುಗುತ್ತದೆ. ಈ ಎರಡು ಜೀವಿಗಳು ಮೊಟ್ಟೆ ನೆಡ್ತಾವು. ಈ ಎರಡು ಜೀವಿಗಳ ಹಂತದಲ್ಲಿ ಲಾರ್ವಾ ಎಂಬ ಒಂದು ಹಂತವಿದೆ. ಇವು ಸೊಳ್ಳೆ ಮತ್ತು ಕಪ್ಪೆಯ ಜೀವನ ಚಕ್ರದಲ್ಲಿರತಕ್ಕಂಥ ಪ್ರಮುಖ ಹೋಲಿಕೆಗಳು. ವ್ಯತ್ಯಾಸಗಳು: ಸೊಳ್ಳೆ ಮತ್ತು ಕಪ್ಪೆಗಿರ್ತಕ್ಕಂಥ ವ್ಯತ್ಯಾಸ, ವರ್ಗ ಕೀಟಗಳ ಗುಂಪಿಗೆ ಸೇರ್ತದೆ. ಕಪ್ಪೆ ಉಭಯವಾಸಿಗಳ ಗುಂಪಿಗೆ ಸೇರ್ತಕ್ಕಂಥದ್ದು. ಜೀವನ ಚಕ್ರದಲ್ಲಿರ್ತಕ್ಕಂಥ ವ್ಯತ್ಯಾಸ ನೋಡಿದಾಗ ಸೊಳ್ಳೆ ಜೀವನ ಚಕ್ರ 4 ಹಂತಗಳು ಜರುಗಿದ್ರೆ ಕಪ್ಪೆ ಜೀವನ ಚಕ್ರ 3 ಹಂತಗಳು ಜರುಗ್ತದೆ. ಸೊಳ್ಳೆ ಪ್ರೌಢೆ ಜೀವನ ಹೆಂಗಿರ್ತದೆ ಅಂದ್ರೆ ಇದು ನೆಲದ ಮೇಲೆ ಬದುಕ್ತದೆ. ಉಭಯವಾಸಿ ನೆಲ ಮತ್ತು ನೀರು ಎರಡಲ್ಲೂ ಬದುಕ್ತದೆ. ಸೊಳ್ಳೆ ಉಸಿರಾಟಕ್ಕೆ ಸಂಬಂಧಿಸಿದಂತೆ ಶ್ವಾಸಕೋಶದ ಮೂಲಕ ಉಸಿರಾಟ ಮಾಡಿದ್ರೆ ಕಪ್ಪೆ ಚರ್ಮ ಮತ್ತು ಶ್ವಾಸಕೋಶ ಎರಡರ ಮೂಲಕನೂ ಉಸಿರಾಟವನ್ನ ಮಾಡ್ತವೆ. ಒಂದು ಸಸ್ಯಕ್ಕೆ ಅದರ ಬೆಳವಣಿಗೆಗೆ ಬೇಕಾದ ಎಲ್ಲ ಪರಿಸ್ಥಿತಿಗಳನ್ನು ಒದಗಿಸಲಾಗಿದೆ. 1 ವಾರದ ನಂತರ ಸಸ್ಯದ ಕಾಂಡ ಮತ್ತು ಬೇರಿನಲ್ಲಿ ನೀವು ಇನ್ನೂ ನೋಡಬೇಕೆಂದು ನಿರೀಕ್ಷಿಸುತ್ತೀರಾ. ಚಿತ್ರಿಸಿ, ಕಾರಣಗಳನ್ನ ಕೊಡಿ. ನೋಡಿ, ಚಿತ್ರದಲ್ಲಿ ನೋಡಿದಾಗ ನೆಲಕ್ಕೆ ತಾಗಿಂತ ಇರಿಸಲಾಗಿರ್ತಕ್ಕಂಥ ಹೂಕುಂಡದ ಹಂಗಾರೆ ಇಲ್ಲಿ ಈ ಸಸ್ಯದ ಬೇರುಗಳು ಕೆಳಗೆ ಬಾಗಿ ಕೆಳಮುಖವಾಗಿ ಬೆಳಿತಾವು ಮತ್ತು ಕಾಂಡ ಬಾಗಿ ಮೇಲ್ಮುಖವಾಗಿ ಬೆಳೀತದೆ. ಚಿತ್ರ 10.10ರಲ್ಲಿ ತೋರಿಸಿರುವಂತೆ ತಾರ್ ಮತ್ತು ವಿಜಯ್ ಪ್ರಯೋಗವನ್ನು ಕೈಗೊಂಡರು. ಅವರು ಏನು ಕಂಡುಹಿಡಿಯಲು ಬಯಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ? ಅದು ಸರಿಯಾಗಿದೆ ಎಂದು ಅವರಿಗೆ ಹೇಗೆ ತಿಳಿಯುತ್ತದೆ? ಸಸ್ಯವನ್ನ ನೇರವಾಗಿ ತಲೆ ಕೆಳಗಾಗಿ ನೆಲಕ್ಕೆ ತಾಗುವಂತೆ ಇರಿಸಿದಾಗ ಈ 3 ಸಂದರ್ಭದಲ್ಲಿ ಬೇರುಗಳು ಕೆಳಮುಖವಾಗಿ ಬೆಳಿತಾವೆ ಮತ್ತು ಕಾಂಡ ಮೇಲ್ಮುಖವಾಗಿ ಬೆಳೆತಕ್ಕಂಥ ಕಂಡು ಬರ್ತದೆ. ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ. 9ನೇ ಪ್ರಶ್ನೆ, ಬೀಜ ಮೊಳೆಯುವಿಕೆಯ ಮೇಲೆ ತಾಪದ ಪರಿಣಾಮ ಬೀರುತ್ತದೆ ಎಂಬುದನ್ನು ಪರೀಕ್ಷಿಸಲು
ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ. 2 ಕುಂಡಗಳನ್ನು ತೆಗೆದುಕೊಂಡು ಅದರಲ್ಲಿ ಪೋಷಕಾಂಶ ಮಣ್ಣನ್ನು ತೆಗೆದುಕೊಂಡು 2ರಲ್ಲಿ ಸಾಸಿವೆ ಬೀಜಗಳನ್ನು ಬಿತ್ತಿ ನೀರನ್ನು ಹಾಕಬೇಕಾಗ್ತದ. ಒಂದು ಕುಂಡವನ್ನ ಸೂರ್ಯನ ಬಿಸಿಲಿನಲ್ಲಿ, ಇನ್ನೊಂದು ಕುಂಡವನ್ನ ನೆರಳಿನ ಪ್ರದೇಶದಲ್ಲಿ 3-4 ದಿನ ಬಿಡಿ. ಸೂರ್ಯನ ತಾಪದಲ್ಲಿಟ್ಟ ಹೂವಿನ ಕುಂಡ ಬೇಗನೆ ಬೀಜ ಮೊಳಕೆ ಕಂಡು ಬರ್ತದ. ಆದ್ದರಿಂದ ಬೀಜ ಮೊಳಕೆ ಹೊಡೆಯಲು ತಾಪದ ಅವಶ್ಯಕತೆ ಇರ್ತದ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.